ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಸ್ನೇಹಿತರೆ ನಮಸ್ಕಾರ. ನಿಮಗೆ ಹಿಂದೂ ಧರ್ಮದ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಸಂಕ್ರಮಣ ಕಾಲದಲ್ಲಿ ಗೋ ಪೂಜೆಯ ಅರ್ಥವೇನು. ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ, ಕೃಷಿ ದೇಶ. ಕೃಷಿಗೆ ಪಶುಗಳೇ ಸಂಪತ್ತು. ಒಂದು ದೇಶದಲ್ಲಿ ಪಶು ಸಂಪತ್ತು ಹೆಚ್ಚಾಗಿದ್ದರೆ ಪ್ರವಾಹವೇ ಬರಲಿ, ಕ್ಷಾಮವೇ ಬರಲಿ, ಯಾವುದೂ ಏನೂ ಮಾಡುವುದಿಲ್ಲ. ಈಗ ಹೆಚ್ಚು ಹಣ ಇರುವವರು ಹೆಚ್ಚು ಶ್ರೀಮಂತರು. ಆದರೆ ಪ್ರಾಚೀನ ಕಾಲದಲ್ಲಿ ಪಶು ಸಂಪತ್ತು ಸಮೃದ್ಧವಾಗಿರುವವರೇ ಹೆಚ್ಚು ಶ್ರೀಮಂತರು. ಅಂಥವರನ್ನು ಗೋಸ್ವಾಮಿಗಳೆಂದು ಕರೆಯುತ್ತಿದ್ದರು. ಭೂಮಾಲೀಕರಿಗಿಂತಲೂ ಗೋಸ್ವಾಮಿಗಳಿಗೆ ಹಿಂದಿನ ಕಾಲದಲ್ಲಿ ಹೆಚ್ಚು ಪ್ರಾಶಸ್ತ್ಯವಿತ್ತು ಹಾಗೂ ಅವರಿಗೆ ಜಾಸ್ತಿ ಗೌರವ ಕೂಡ ಇತ್ತು. ಸಂಕ್ರಾಂತಿ ಹಬ್ಬ ರೈತರಿಗೆ ಬಹು ಮುಖ್ಯವಾದ ಹಬ್ಬ. ಪುಷ್ಯ ಮಾಸದ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಉತ್ತರಾಯಣ ಪ್ರಾರಂಭವಾಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ತಿರುಗುತ್ತಿದ್ದ ಸೂರ್ಯ ಉತ್ತರ ದಿಕ್ಕಿಗೆ ತಿರುಗುತ್ತಾನೆ. ಆಗ ಮಾನವರ ದೇಹವು ಅರಳಿ ಕಾಂತಿಮಯವಾಗಿರುತ್ತದೆ. ಚಳಿಯಲ್ಲಿ ಮುದುಡಿಕೊಟ್ಟಿದ್ದ ದೇಹ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಎಲ್ಲೆಲ್ಲೂ ಸುಖ ಸಮೃದ್ಧಿಗಳು ಕಂಡುಬರುತ್ತವೆ. ಈ ಹಬ್ಬದಲ್ಲಿ ರೈತರು ಬಂಧುಗಳೆಲ್ಲರೂ ತಮ್ಮ ತಮ್ಮ ದನಕರುಗಳಿಗೆ, ಎತ್ತು ಎಮ್ಮೆಗಳಿಗೆ ಬಿಸಿ ನೀರಿನಿಂದ ಸ್ನಾನ ಮಾಡಿಸಿ ಕೊಂಬುಗಳಿಗೆ ಬಣ್ಣ ಬಳಿಯುತ್ತಾರೆ. ಅರಿಶಿನ ಕುಂಕುಮಗಳಿಂದ ಪೂಜೆ ಮಾಡುತ್ತಾರೆ. ಮನೆಗೆ ರಾಶಿ ರಾಶಿಯಾಗಿ ಬಂದಿರೋ ಹೊಸ ಅಕ್ಕಿಯಿಂದ, ಧಾನ್ಯಗಳಿಂದ ಪಾಯಸ ಮಾಡಿ ಪ್ರೀತಿಯಿಂದ ತಿನ್ನಿಸುತ್ತಾರೆ. ಹೀಗೆ ನಮ್ಮ ನೇಗಿಲ ಯೋಗಿಗೂ ಪಶುಗಳಿಗೂ ಬಿಡಿಸಲಾದ ನಂಟಿದೆ. ರೈತರ ಮನೆಗಳೆಲ್ಲವೂ ಧಾನ್ಯಲಕ್ಷ್ಮಿಯಿಂದ ತುಂಬಿ ತುಳುಕಾಡುತ್ತಿರುತ್ತದೆ. ರೈತರ ಮುಖಗಳೆಲ್ಲವೂ ಈ ಸಂತೋಷದಿಂದ ಅರಳಿರುತ್ತದೆ. ಎಲ್ಲ ರೈತ ಮಹಿಳೆಯರು ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ಮನೆಗೆ ಬರುವ ಮಗಳು ಅಳಿಯನಿಗಾಗಿ ಹೊಸ ಬಟ್ಟೆಗಳನ್ನು ಖರೀದಿ ಮಾಡುತ್ತಾರೆ. ಈ ಸುಖ ಸಂತೋಷಗಳೆಲ್ಲ ಅವರಲ್ಲಿರುವ ಪಶುಗಳೇ ಕಾರಣ. ಬಿಸಿಲು ಮಳೆಗಳಿಗೆ ಹೆದರದೆ ರೈತರ ಜೊತೆಯಾಗಿದ್ದು ಹೊಲವನ್ನು ಅಗೆದು ಉತ್ತಿ ಬಿತ್ತಿ ಮನೆಗೆ ಧಾನ್ಯವನ್ನು ತಂದಿದ್ದು ಪಶುಗಳೇ. ಅವುಗಳ ಹಾಕಿದ ಸಗಣಿಯನ್ನೇ ಗೊಬ್ಬರವಾಗಿಸಿ ರೈತರು ಹೊಲಗದ್ದೆಗೆ ಹಾಕಿ ಧಾನ್ಯವನ್ನು ಬೆಳೆಯುತ್ತಾರೆ. ರೈತರ ಮನೆಗಳಿಗೆ ಬೇಕಾಗುವ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಡುವುದು ಈ ಪಶುಗಳು. ಅವುಗಳ ಹಾಲಿನ ಕೇಂದ್ರಗಳಿಗೆ ಸುರಿದು ಹಣವನ್ನು ಸಂಪಾದಿಸುವುದು ಈ ಪಶುಗಳೇ. ಈ ಪಶುಗಳು ಸಹಾಯದಿಂದಲೇ ರೈತರು ಮಕ್ಕಳು, ಮದುವೆ, ಮುಂಜಿ ಕುಟುಂಬದ ಪಾಲನೆ ಪೋಷಣೆ ಮಾಡುತ್ತಾರೆ. ಹಾದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಮೇದು ಅಮೃತವಿಯು ಈ ಪಶುಗಳ ಮುಂದೆ ಮಾನವನ ಮೇಲೆ ಏನೂ ಇಲ್ಲ. ಅಂಥ ಪಶುಗಳಿಗೆ ವರ್ಷಕ್ಕೊಮ್ಮೆಯಾದರೂ ಗೌರವ ಸಲ್ಲಿಸುವುದು ಎಲ್ಲರ ಕರ್ತವ್ಯ. ಸಂಕ್ರಮಣ ಕಾಲದಲ್ಲಿ ಪಶು ಪೂಜೆಯ ಗೂಢಾರ್ಥವೇ ಇದಾಗಿದೆ. ಇದಿಷ್ಟು ಸಂಕ್ಷಿಪ್ತ ಗೋಪೂಜೆ ಪರಿಚಯ ಸಂಕ್ರಮಣ ಕಾಲದಲ್ಲಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.